ಶಾಸಕ ವಿಜಯಾನಂದ ಕಾಶಪ್ಪನವರಿಗೆ ಸಚಿವ ಸ್ಥಾನಕ್ಕೆ ಒತ್ತಡ ಹಾಕಲಾಗ್ತಾ ಇದೆ. ಬಾಗಲಕೋಟೆ ಜಿಲ್ಲೆಯಿಂದ ಸಚಿವರನ್ನಾಗಿ ಮಾಡಲು ಆಗ್ರಹಿಸಲಾಗಿದೆ. ಸಿಎಂ ಡಿಕೆಶಿಗೆ ಪಂಚಪೀಠದ ಮಠಾಧೀಶರಿಂದ ಮನವಿ ಮಾಡಲಾಗಿದೆ. ವಿಜಯಾನಂದ ಕಾಶಪ್ಪನವರಿಗೆ ಸಚಿವ ಸ್ಥಾನ ಕೊಡಲು ಆಗ್ರಹಿಸಿದ್ದಾರೆ. ಎಲ್ಲ ಸಮುದಾಯದ ಮತ ಪಡೆಯುವ ಶಕ್ತಿ ಕಾಶಪ್ಪನವರಿಗಿದೆ. ವಿಜಯಾನಂದ ಕಾಶಪ್ಪನವರ ಬೆನ್ನಿಗೆ ಪಂಚಪೀಠದ ಮಠಾಧೀಶರು ನಿಂತಿದ್ದಾರೆ. ಕಾಶಪ್ಪನವರಿಗೆ ಸಚಿವ ಸ್ಥಾನ ಕೊಟ್ರೆ ಪಕ್ಷಕ್ಕೆ ಸಹಕಾರಿಯಾಗುತ್ತೆ. ಉತ್ತರ ಕರ್ನಾಟಕದಲ್ಲಿ ಲಿಂಗಾಯತ ಸೇರಿ ಎಲ್ಲ ಮತ ಕಾಂಗ್ರೆಸ್ಗೆ ಬರುತ್ತೆ. ಹೀಗಂತ ರಂಭಾಪುರಿ ಶ್ರೀ ಸೇರಿ ಪಂಚಪೀಠದ ಮಠಾಧೀಶರು ಮನವಿ ಮಾಡಿದ್ದಾರೆ. ಶಾಸಕ ವಿಜಯಾನಂದ ಕಾಶಪ್ಪನವರ್ ಅವರಿಗೆ ಸಚಿವ ಸ್ಥಾನ ನೀಡುವಂತೆ ಮನವಿ ಮಾಡಲಾಗಿದೆ. ಸಿಎಂ ಡಿಕೆ ಶಿವಕುಮಾರ್ ಅವರಿಗೆ ಪಂಚಪೀಠದ ಮಠಾಧೀಶರು ಈ ಬಗ್ಗೆ ಮನವಿಯನ್ನ ಮಾಡಿಕೊಂಡಿದ್ದಾರೆ. ಬಾಗಲಕೋಟೆ ಜಿಲ್ಲೆಯಿಂದ ಸಚಿವರನ್ನಾಗಿ ಮಾಡುವಂತೆ ಆಗ್ರಹಿಸಿದ್ದಾರೆ. ವಿಜಯಾನಂದ ಕಾಶಪ್ಪನವರಿಗೆ ಸಚಿವ ಸ್ಥಾನ ಕೊಟ್ರೆ ಎಲ್ಲ ಸಮುದಾಯದ ಮತ ಪಡೆಯುವ ಶಕ್ತಿ ಇದೆ ಅನ್ನೋ ಮಾತನ್ನ ಪಂಚಪೀಠದಿಂದ ಮನವಿ ಮಾಡಲಾಗಿದೆ. ಬಹುಶಃ ಇಂದಿನ ಮುಖ್ಯಮಂತ್ರಿಗಳಾದಂಥ ಸನ್ಮಾನ್ಯ ಡಿ.ಕೆ. ಶಿವಕುಮಾರ್ ಅವರು ಬಹುಶಃ ಅವರಿಗೂ ಕೂಡ ಡಾಕ್ಟರ್ ವಿಜಯಾನಂದ ಕಾಶಪ್ಪನವರ ಬಗ್ಗೆ ಒಲವು ಮತ್ತು ಅಭಿಮಾನ ಬಹಳಷ್ಟು ಇರುವುದನ್ನು ನಾವು ಅವರ ಜೊತೆಗೆ ಮಾತನಾಡುವಾಗ ನಾವೆಲ್ಲ ತಿಳ್ಕೊಂಡಿದ್ದೇವೆ. ಆದರೆ ಅವರ ಮನದಾಳದಲ್ಲಿ ಡಾಕ್ಟರ್ ವಿಜಯಾನಂದ ಕಾಶಪ್ಪನವರ ಬಗ್ಗೆ ತಮ್ಮ ಒಲವು ಇರುವುದನ್ನು ಸದಾ ನಮ್ಮ ಜೊತೆಗೆ ಮಾತನಾಡಿದಾಗ ಅವರ ವಿಚಾರಗಳನ್ನು ಪ್ರಸ್ತಾವನೆ ಮಾಡಿದ್ದಾರೆ. ನಾವಿಷ್ಟೇ ಎಲ್ಲ ಜಗಗಳು ಭಗವಂತನಲ್ಲಿ ಪ್ರಾರ್ಥನೆ ಮಾಡೋದು ಡಾಕ್ಟರ್ ವಿಜಯಾನಂದ ಕಾಶಪ್ಪನವರಿಗೆ ಸಂಪುಟದ ಇದು ಏಷ್ಯಾನೆಟ್ ನ್ಯೂಸ್ ನೆಟ್ವರ್ಕ್ ಪ್ರಸ್ತುತಿ.